as Sahitya, how do I talk to myself? How do I talk to you? How do I talk to people? How do I see life? How do I work under pressure? How do I take bad situations? Do I get angry? Do I, act pissed? ತುಂಬ ತಡ್ಕೊಳಕ್ಕಾಗೋದಿಲ್ಲ ಅಥವಾ ತುಂಬ ಪೆಸಿಮಿಸ್ಟಿಕ್ ಆಗಿ ಆಡ್ತಾ ಇದ್ದೀನ, ತುಂಬ ನೆಗೆಟಿವ್ ಟಾಕ್ಸ್ ಮಾತಾಡ್ತಾ ಇದ್ದೀನ. ವೆನ್ ಐ ಆಮ್ ಟಾಕಿಂಗ್ ನೆಗೆಟಿವ್ ಟಾಕ್ಸ್ ಅ ಲಾಟ್ ಅಲ್ವಾ, ವೆನ್ ಅ ಪರ್ಸನ್ ಇಸ್ ಟಾಕಿಂಗ್ ನೆಗೆಟಿವ್ ಥಿಂಗ್ಸ್ ಅ ಲಾಟ್, their life will be that. ಸೊ ನಾವು ಇವಾಗ ಹೇಳ್ತಾ ಇರ್ತೀನಿ, ನಂಗೆ ಹುಷಾರಿಲ್ಲ, ಹುಷಾರೇ ಇರೋದಿಲ್ಲ. ದಟ್ ಈಸ್ ದ ಟ್ರೂತ್. ಸೊ ವಾಟ್ ಎವರ್ ವಿ ಆರ್ ಟೆಲ್ಲಿಂಗ್ and talking to ourselves and we are portraying it to the world, that is going to be our reality. Correct. Okay, that is as simple as what manifestation is. Okay na. And how do you do manifestation? Estond techniques ide ivaga. Okay. So one of the best manifestation, easiest manifestation technique is to become who you want to become. So ಇವಾಗ ನಿಮಗೆ ಒಂದು ಗೋಲ್ ಇದೆ, ಸೌಜನ್ಯ should be like this in life. ಸೊ ಹೂ ಇಸ್ ಸೌಜನ್ಯ? ಹೂ ಇಸ್ ದ್ಯಾಟ್ ಸೌಜನ್ಯ? ಅವ್ರು ಹೆಂಗೆ ಮಾತಾಡ್ತಾರೆ, ಹೆಂಗೆ ನಡೀತಾರೆ, ಏನು ಹಾಕ್ಕೊಳ್ತಾರೆ, ವಾಟ್ ಈಸ್ ದ ಡ್ರೆಸ್ ಶಿ ವಿಲ್ ವೇರ್, ವಾಟ್ ಈಸ್ ದ ವಾಚ್ ಶಿ ಮೈಟ್ ವೇರ್, ಆರ್ ವಾಟ್ ಈಸ್ ದ ಟೋನ್ ಶಿ ವಿಲ್ ಬಿ ಟಾಕಿಂಗ್, ವಿಲ್ ಶಿ ಬಿ ವೆರಿ ಹ್ಯಾಪಿ, ಅವ್ರು ತುಂಬ ಖುಷಿಯಾಗಿರ್ತಾರ ಬಿಕಾಸ್ ಶಿ ಈಸ್ ಸಕ್ಸೀಡೆಡ್ ಸೋ ಮಚ್ ಇನ್ ಲೈಫ್, ಅವ್ರು ಖುಷಿಯಾಗಿರ್ತಾರ. ಸೊ ಯು ಹ್ಯಾವ್ ಟು ನೋಟ್ ಡೌನ್ ಆಲ್ ಆಫ್ ದ್ಯಾಟ್ ಆ್ಯಂಡ್ ಯು ಹ್ಯಾವ್ ಟು ಬಿಕಮ್ ದ್ಯಾಟ್. ಅವ್ರೇನು ಹಾಕ್ಕೊಂಡಿರ್ತಾರೆ, ಆ ಸೌಜನ್ಯ ಏನು ಹಾಕ್ಕೊಂಡಿರ್ತಾರೆ, ವೆನ್ ಶಿ ಈಸ್ ಸಕ್ಸಸ್ಫುಲ್, do that, wear that. This is the easiest form for common man ಅರ್ಥ ಮಾಡ್ಸೋದಕ್ಕೆ. ಇವಾಗ ವಿಷನ್ ಬೋರ್ಡ್ ಅಂದರೆ ಸೇಮ್ ಏನೇ. ವಿಷನ್ ಬೋರ್ಡ್ ಅಂದರೆ ಒಂದು ಬೋರ್ಡು, ಏನಾದರೂ ಒಂದು ಕಾರ್ಡ್ ಬೋರ್ಡ್ ಅಥವಾ ವೈಟ್ ಬೋರ್ಡ್, ವಾಟ್ ಎವರ್ ನಿಮಗೆ ಪಿನ್ ಬೋರ್ಡ್ ಇದೆಯೋ ಅಥವಾ ಬುಲೆಟ್ ಬೋರ್ಡ್ ಏನೋ ಅಂತಾರಲ್ಲ, ಗೊತ್ತಿಲ್ಲ ನನಗೆ. ಏನೇ ಬೋರ್ಡ್ ಇದ್ರೂ ಯು ಕ್ಯಾನ್ ಜಸ್ಟ್ ಟೇಕ್ ಔಟ್ ಪಿಕ್ಚರ್ಸ್ ನಿಮ್ಮ ಐಡಿಯಲ್ ಲೈಫ್. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಗೊಂದು ಕಾರ್ ಬೇಕು, ಲ್ಯಾಂಬೋರ್ಗಿನಿ ಬೇಕು, ಅಥವಾ ಏನೋ ಯು ವಾಂಟ್ ಅ ಕ್ಯಾಟ್, ನಿಮ್ಗೊಂದು ಪರ್ಷನ್ ಕ್ಯಾಟ್ ಬೇಕು, ಅಥವಾ ಏನೋ ಒಂದು, ಇಟ್ ಕಿಡ್ ಬಿ ದ ಲಿಟಲ್ ಥಿಂಗ್ಸ್. ಇಷ್ಟು ದೊಡ್ಡದಿರಬೇಕು ಅಥವಾ ಇಷ್ಟು ಚಿಕ್ಕದಿರಬೇಕು ಅಂತ ಏನಿಲ್ಲ. ಯು ವಾಂಟ್ ಗೋ ಬಿಗರ್, ಐ ವುಡ್ ಸೇ ಗೋ ಇವನ್ ಬಿಗರ್. ಓಕೆ, ಬಟ್ ಯು ಶುಡ್ ಟ್ರಸ್ಟ್ ಇನ್ ಯೋರ್ ಸೆಲ್ಫ್ ಆಲ್ಸೋ. ಸುಮ್ಮನೆ ಏನೋ ಒಂದು ನಾನು ಆಸ್ಕರ್ ಅವಾರ್ಡ್ಸ್ ತಗೊಳ್ತೀನಿ ಅಂತ ಹಾಕ್ಬಿಡೋದಲ್ಲ. ಡು ಯು ಹ್ಯಾವ್ ದ ಕೇಪಬಿಲಿಟಿ ಆಫ್ ಗೆಟಿಂಗ್ ದಟ್ ಆಸ್ಕರ್ ಅವಾರ್ಡ್ಸ್? ಸೊ ಇಫ್ ಐ ಆಮ್ ಮ್ಯಾನಿಫೆಸ್ಟಿಂಗ್ ಫಾರ್ ಅ ವೆರಿ ಫೇಮ್ ಲೈಫ್, ನಾನು ಹೋಗ್ಬಿಟ್ಟು ಆಸ್ಕರ್ಗೆ ಹೋಗಬೇಕು, ಅಲ್ಲೆಲ್ಲ ಹಾಲಿವುಡ್ ಜನನ ಮೀಟ್ ಮಾಡಬೇಕು ಅಂತ ನನ್ನ ಗೋಲ್ಸ್ ಇದ್ದರೆ, ಆಮ್ ಐ ಕೇಪಬಲ್ ಇನಫ್ ಟು ಡೂ ದ್ಯಾಟ್? ನಾನು ಅಲ್ಲಿ ಹೋಗಿ ಕೆನ್ ಐ ಟಾಕ್? ನನಗೆ ಅಷ್ಟೊಂದು ಸ್ಟ್ರೆಂತ್ ಇದೆಯಾ ಮಾತಾಡೋಕ್ಕೆ? ಕೆನ್ ಐ ಟೇಕ್ ದ್ಯಾಟ್ ವೇಟ್ ಆಫ್ ದ್ಯಾಟ್ ಫೇಮ್? ನಾನು ಅದನ್ನು ಅರ್ಥ ಮಾಡ್ಕೊಂಡು, ಐ ಕಾಂಟ್ ಜಸ್ಟ್ ಪುಟ್ ಸಮಥಿಂಗ್ ಇನ್ ಮೈ ವಿಷನ್ ಬೋರ್ಡ್ ಆ್ಯಂಡ್ ಟೆಲ್ ಇಟ್ ವಿಲ್ ಕಮ್ ಟ್ರೂ. ಇಟ್ ಮೇ ನಾಟ್ ಕಮ್ ಟ್ರೂ ಬಿಕಾಸ್ ಯು ಆರ್ ನಾಟ್ ಇನ್ ದ್ಯಾಟ್ ಅಲೈನ್ಮೆಂಟ್ ಆಫ್ ದಟ್ ಎನರ್ಜಿ. ಕರೆಕ್ಟ್. ಅಂಡ್ ಆ ಫೀಲ್ಡಲ್ಲೂ ನಾವು ಇರಬೇಕಲ್ವಾ? ಹೌದು. ಅಂಡ್ ಯು ಶುಡ್ ಬಿಲೀವ್ ಇನ್ ಯೋರ್ ಸೆಲ್ಫ್. ಕರೆಕ್ಟ್. ಅವಾಗಲೇ ಯು ಕ್ಯಾನ್ ಏಮ್ ಸೋ ಬಿಗ್. ಯು ಶುಡ್ ಬಿ ಸೋ ಸ್ಟ್ರಾಂಗ್ ಟು ಹ್ಯಾಂಡಲ್ ದಟ್ ಬ್ಲೆಸ್ಸಿಂಗ್. ಕರೆಕ್ಟ್. ಸೊ ದೇವರು ಕಾಯ್ತಾ ಇರ್ತಾನಂತೆ, ನೀನ್ ಯಾವಾಗ ರೆಡಿ ಇದೆಯಾ, ಅವಾಗಲೇ he'll give you that blessing. If you're not ready, how can you take care of it? So yeah, about the vision board. ಇದನ್ನೆಲ್ಲ ಹಾಕೋಬೇಕು? ವಿಷನ್ ಬೋರ್ಡ್ ನೀವು ಯು ಕ್ಯಾನ್ ಪುಟ್ ಇಟ್ ಇನ್ ಯೋರ್ ರೂಮ್. ನೀವು ಬೋರ್ಡೇ ಇರಬೇಕು ಅಂತ ಇಲ್ಲ, ಯು ಕ್ಯಾನ್ ಲಿಟ್ರಲಿ ನಿಮ್ ಇಡೀ ವಾಲ್ನೇ ಸ್ಟಿಕ್ ಮಾಡಿಬಿಡು ಫೋಟೋಸ್ ನಿಮ್ ಇಷ್ಟ. ಸೊ ಈ ಫೋಟೋಸ್ ನಿಮ್ ಪಿಂಟ್ರೆಸ್ಟ್ ಅಂತ ಒಂದು ಆ್ಯಪ್ ಇದೆ, ಅದರಿಂದ ನೀವು ಯಾವುದೇ ಫೋಟೋಸ್ ಕಾರ್ದು ಅಥವಾ ನಿಮ್ಮದು, ಇವಾಗ ಚಾಟ್ GPT ಎಲ್ಲ ಬಂದಿದೆ, ಯು ಕ್ಯಾನ್ ಜಸ್ಟ್ ಪುಟ್ AI, ಆಲ್ದೋ ಐ ವುಡಂಟ್ ರೆಕಮೆಂಡ್, ಬಟ್ ಜಸ್ಟ್ ಸೊ ದ್ಯಾಟ್ ಯು ಕ್ಯಾನ್ ಸಿ ಇಟ್ ಆ ಲೈಫ್. ಓಕೆ, ಈ ಥರ ಲೈಫ್ ನಾನು ಲಿವ್ ಮಾಡಬೇಕು. All affirmations also you can put, like I am the greatest. Michael Jackson he madidru. Yes, present tense alla adanna yes, so you have to put it in present tense that I am successful. I'm already successful anta. I am this, not I will become this. I am. I am love. I am loved. All of these. ಏನೇ ಸೆಂಟೆನ್ಸ್ ಇದ್ರೂ ಯು ಕ್ಯಾನ್ ಜಸ್ಟ್ ಪುಟ್ ಇಟ್. ಯು ಕ್ಯಾನ್ ಆಲ್ಸೋ ಮೇಕ್ ಅ ಕೊಲಾಜ್ ಇನ್ ಯೋರ್ ಫೋನ್ ಆ್ಯಂಡ್ ಪುಟ್ ಇಟ್ ಆನ್ ಯೋರ್ ವಾಲ್ ಪೇಪರ್. ಡಸಂಟ್ ಹ್ಯಾವ್ ಟು ಮೀನ್ ನೀವು ಬೋರ್ಡೆ ಅಥವಾ ರೂಮಲ್ಲೇ ಅಂಟಿಸ್ಬೇಕು ಅಂತ ಏನಿಲ್ಲ. ಒಟ್ನಲ್ಲಿ ಅದನ್ನು ನಾವು ನೋಡ್ತಾ ಇರಬೇಕು ಒಂದು. ಆ್ಯಂಡ್ ಆಲ್ಸೋ ಅದನ್ನು ನಾವು ರೆಡಿ ಮಾಡಿದಾಗ ನಮ್ಮ ರೂಮಲ್ಲಿ ಇರಬಹುದು, ನಮ್ಮ ಫೋನಲ್ಲಿ ಇರಬಹುದು, ಆಲ್ರೆಡಿ ಸೆಂಡ್ ದಟ್ ಮೆಸೇಜ್ ಟು ದಿ ಯೂನಿವರ್ಸ್ ಸೇಯಿಂಗ್ ಐ ಆಮ್ ದಿಸ್ ಅಂತ. ಸೊ ಮಿಕ್ಕಿದನ್ನ ಯೂನಿವರ್ಸ್ ವಿಲ್ ಟೇಕ್ ಕೇರ್ ಆಫ್. ಕರೆಕ್ಟ್. ಸೊ ಈ ಥರ ಸಾಹಿತ್ಯ ಅವರೇ ಇನ್ನೂ ಯಾವುದಾದ್ರೂ ಇದೆಯಾ ವಿಷಯಗಳು ವಿಚ್
ವಿ ಶುಡ್ ಬಿ ಅವೇರ್ ಆಫ್. ಅಂದರೆ ಒಂದು ಟ್ಯಾರೋ ಕಾರ್ಡ್ ಇರಬಹುದು, ಒರಾಕಲ್ ಕಾರ್ಡ್ಸ್ ಇರಬಹುದು, ಅಥವಾ ನೀವು ಹೇಳ್ತಾ ಇದ್ರಿ ಟೀ ಲೀಫ್ ಮತ್ತು ಕಾಫಿ ಅದಕ್ಕೆ ರಿಲೇಟೆಡ್ ಆದಂತಹ ರೀಡಿಂಗ್ಸ್ಗಳು, ಮತ್ತು ಹೀಲಿಂಗ್ ಇರಬಹುದು, ಕ್ರಿಸ್ಟಲ್ ಹೀಲಿಂಗ್, ಸೌಂಡ್ ಹೀಲಿಂಗ್, ಈ ಥರದ ಇನ್ಯಾವ ಒಂದು ವಿಷಯ ನಾವು ತಿಳ್ಕೊಬೇಕಂತ ಅನ್ಸುತ್ತೆ ನಮಗೆ, ವಿಚ್ ಮೋಸ್ಟ್ ಆಫ್ ದ ಪೀಪಲ್ ಡೋಂಟ್ ನೋ. ನೀವು ಮಾಡುವಂಥದ್ದು, ಇಸ್ ದೇರ್ ಎನಿಥಿಂಗ್ ಎಲ್ಸ್ ದಟ್ ವಿವ್ ಮಿಸ್ಡ್? maybe I would want to explain about angel numbers. ಇವಾಗ ಏಂಜಲ್ ನಂಬರ್ಸ್ ಅಂತ ತುಂಬಾ ಟ್ರೆಂಡ್ ಆಗಿದೆ. 11 ನೋಡ್ಬಿಟ್ಟೆ ನಾನು ಅಂತ ಅಲ್ವಾ. ಬಟ್ ವಾಟ್ ಈಸ್ ಇಟ್ ಆಕ್ಚುಲಿ ಮೀನ್? ಎಷ್ಟೊಂದು ಜನ ನೋಡ್ತಾ ಇದ್ದೀನಿ ನಾನು, ಅವರು ದೇ ಆರ್ ಪೋರ್ಟ್ರೇಯಿಂಗ್ ಇಟ್ ಇನ್ ಅ ವೆರಿ ಬ್ಯಾಡ್ ವೇ ಆಲ್ಸೋ. ಇದೆಲ್ಲ ಸುಳ್ಳು, ಇದೆಲ್ಲ ಡಾರ್ಕ್ ಎಂಟಿಟೀಸು, ಟ್ಯಾರೋ ಕಾರ್ಡ್ಸ್ನು ಡಾರ್ಕ್ ಎಂಟಿಟೀಸ್ ಅಂತ ಏನೋ ಒಂದು ವಿಡಿಯೋ ನೋಡಿದೆ ನಾನು. ಸೊ ಐಮ್ ಲೈಕ್, ಜನಕ್ಕೆ ಗೊತ್ತೇ ಇಲ್ಲ ಏನೋ ಅಂತ, ಸುಮ್ಮನೆ ಏನೋ ಅಂತ ಹೇಳ್ತಾ ಇದ್ದಾರೆ ಅಂತ. ಸೊ ಏಂಜಲ್ numbers ಏನಂದ್ರೆ ಎನಿಥಿಂಗ್ ಕೆನ್ ಬಿ an angel number. 1 2 3 also can be an angel number for you. But if you're seeing that 1 2 3 10 times, that is an angel number for you. If I'm seeing some random 5 6 7 5 whatever, adna ಒಂದು 2 ಸತಿ ನೋಡಿದೆ ಅಂದ್ರೆ that is an angel number for me. Doesn't have to be ad repeated numbers ಇರಬೇಕು ಅಂತ. And when you're seeing these angel numbers, doesn't mean that wow, angels are next to you, they're blessing you ಅಂತ ಎಲ್ಲ ನಾವು ಅನ್ಕೊಂತೀವಲ್ಲ. It's not always like that. Doesn't always mean that you saw 11 and ಯೂನಿವರ್ಸ್ ನಿಮ್ಗೇನೋ ಒಳ್ಳೇದು ಬ್ಲೆಸ್ಸಿಂಗ್ ಕೊಡ್ತಾ ಇದೆ ಅಂತ. ನೋ, ಇಟ್ ಕ್ಯಾನ್ ಆಲ್ಸೋ ಬಿ ದಟ್ ಆ ಏಂಜಲ್ ನಂಬರ್ಸ್ ನಿಮ್ಗೇನೋ ಕಮ್ಯುನಿಕೇಟ್ ಮಾಡ್ತಾ ಇದೆ. ಸೊ ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್, ಇಫ್ ನಾನೊಂದು ದಿವಸ ನಾನು ತಮ್ಮನ ಜೊತೆ ಮಾತಾಡ್ತಿದ್ದೆ, ಏನೋ ಒಂದು ಇಂಪಾರ್ಟೆಂಟ್ ವಿಷಯ, ಸಮ್ ಇಂಪಾರ್ಟೆಂಟ್ ವಿಷಯ ದಟ್ ಐ ಶುಡ್ ಬಿ ಅವೇರ್ ಆಫ್, ಹಿ ಶುಡ್ ಬಿ ಅವೇರ್ ಆಫ್ ಮಾತಾಡ್ತಾ ಇದ್ದಾಗ ಐ ಸಾ 11. ಹಂಗಂದ್ರೆ ಏನು? ಹಂಗಂದ್ರೆ ಆ ವಿಷಯ ಬಗ್ಗೆ ಇನ್ನೂ ಚರ್ಚೆ ಮಾಡ್ಕೋ, ಲೈಕ್ ಗೆಟ್ ಟು ನೋ ಅಬೌಟ್ ದಟ್ ವಿಷಯ. ಅದೊಂದು ರಿಮೈಂಡರ್ ತರ ಕೊಡ್ತಾ ಇದ್ದೀನಿ. ಅಥವಾ ಏನೋ ಒಂದು, ಇಸ್ ದೇರ್ ಎನಿ ಪ್ರಾಬ್ಲಮ್ ವಿತ್ ದಟ್ ವಿಷಯ? ಏನಾದ್ರು ಪ್ರಾಬ್ಲಮ್ ಇದೆಯಾ? ಕೇರ್ಫುಲ್ ಆಗಿರ್ಬೇಕಾ ನೀನು? ಅಥವಾ ಏನು? ಇಟ್ಸ್ ನಾಟ್ ಆಲ್ವೇಸ್ ಲೈಕ್ ಓ ಅಮೇಝಿಂಗ್, ಯು ಆರ್ ಅಮೇಝಿಂಗ್ ಅಂತ ಆ ಥರ ಅಲ್ಲ ನಂಬರ್ಸು. ಇಟ್ಸ್ ಆಲ್ಸೋ ಟ್ರೈಂಗ್ ಟು ಕಮ್ಯುನಿಕೇಟ್ ಸಮಥಿಂಗ್ ವಿತ್ ಯು. ಅದನ್ನು ಹೆಂಗೆ ಕಂಡುಹಿಡಿಯೋದು? ಎಕ್ಸಾಕ್ಟ್ಲಿ ವೆನ್ ಯು ಆರ್ ಸೀಯಿಂಗ್ ದಟ್ ನಂಬರ್ 222 ಅಂತ ನಂಬರ್ ನೋಡಿದ್ರೆ, ವಾಟ್ ವರ್ ಯು ಥಿಂಕಿಂಗ್, ವಾಟ್ ವರ್ ಯು ಡೂಯಿಂಗ್, ವಾಟ್ ವರ್ ಯು ಟಾಕಿಂಗ್ ಟು ಯುವರ್ ಸೆಲ್ಫ್? ಅದನ್ನು ನೀವು ಕಂಡಿಡಿದಾಗ ಯು ವಿಲ್ ಅಂಡರ್ಸ್ಟ್ಯಾಂಡ್. ಓಕೆ, ಅದನ್ನು ನೀವು ಕೋರಿಲೇಟ್ ಮಾಡಿಕೊಂಡು ನೀವು ಅರ್ಥ ಮಾಡ್ಕೊಬೇಕು ಆ ಥರ. ಬಿಕಾಸ್ ಸುಮಾರು ಜನ 11 ನೋಡಿದಾಗ ಆನ್ ದೇರ್ ಫೋನ್ಸ್ ಅಥವಾ ಗಡಿಯಾರದಲ್ಲಿ ನೋಡಿದಾಗ ಅವಾಗ ದೇ ಪ್ರೇ ಸಮಥಿಂಗ್. ನನಗೂ ಯಾರೋ ಹೇಳಿದ್ರು ದಟ್ 11 ನೋಡಿದಾಗ ಅವಾಗ ಪ್ರೇ ಮಾಡ್ಕೊಳ್ಳೋದಲ್ಲ, ಅಚಾನಕ್ಕಾಗಿ ನೋಡಿದಾಗ ಆ ಗ್ರ್ಯಾಟಿಟ್ಯೂಡ್ನ ತೋರಿಸೋದಕ್ಕೆ ದಟ್ ಇಸ್ ದ ಟೈಮ್. ಬಿಕಾಸ್ ಆ ಮೂಮೆಂಟಲ್ಲಿ ನೀವೇನು ಅನ್ಕೊಳ್ತಿದ್ರೋ, ಒಂದು ನೀವು ಹೇಳಿದ ಹಾಗೆ ಅದಕ್ಕೆ ರಿಲೇಟೆಡ್ ಮೆಸೇಜ್, ಆ್ಯಂಡ್ ಮತ್ತೊಂದು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಒಂದು ಗ್ರ್ಯಾಟಿಟ್ಯೂಡ್ ತೋರಿಸೋದಕ್ಕೆ ದಟ್ ಇಸ್ ದ ಟೈಮ್ ಅಂತ. ಇನ್ನು ಕೆಲವರು ಅಲಾರ್ಮ್ ಇಟ್ಕೋತಾರೆ 11 ಇಟ್ಕೊಂಡು they'll be like, okay, 11 and then pray for something. Okay. He 11 the craze ಅಂತೂ it is like I don't know. ಅಲ್ವಾ? ಬಟ್ ಅದನ್ನೇ ಇದನ್ನ ಕ್ಲಿಯರ್ ಮಾಡೋಣ ಅಂತಾನೆ ನಾನು ಹೇಳಿದ್ದು. So do you think the same is applicable 111ಗೆ, 222ಗೆ, 333ಗೆ, 444ಗೆ ಎಲ್ಲ? It is applicable for any number. Repeated numbers. ಎನಿ ನಂಬರ್ ರಿಪೀಟೆಡ್ ಆಗಿರ್ಬೇಕು ಅಂತಾನೆ ಇಲ್ಲ. ಅದನ್ನೇ ನಾನು ಹೇಳ್ತೆ. ಇವಾಗ ಫಾರ್ ಎಕ್ಸಾಂಪಲ್, ಒನ್ ಡೇ ಯು ಸಿ ದಿಸ್ ನಂಬರ್ 217 ನೋಡ್ತಾನೆ ಇದ್ದೀರಾ ನೀವು, ದಟ್ ಈಸ್ ಯೋರ್ ಏಂಜಲ್ ನಂಬರ್. ದಟ್ ಈಸ್ ಟ್ರೈಂಗ್ ಟು ಕಮ್ಯುನಿಕೇಟ್ ಸಮಥಿಂಗ್ ವಿತ್ ಯು. ಅದು ನೀವು ಫಿಗರ್ ಔಟ್ ಮಾಡಬೇಕು. ಎಲ್ಲರಿಗೂ ಒಂದೇ ಏಂಜಲ್ ನಂಬರ್ ಇರಲ್ಲ. ಇಲ್ಲ, ಏಂಜಲ್ ನಂಬರ್ ಅಂದ್ರೆ ಬರೀ 333 ಅಂತ ಅಲ್ಲ. ದಟ್ ಈಸ್ ವಾಟ್ ಎವ್ರಿ ಒನ್ ಮಿಸ್ಟೇಕ್ ಮಾಡ್ಕೊಂಡಿರೋದು. ಓಕೆ. ಸೊ ನೋಡಿ, ಈ ಥರದ್ದೇ ಸಾಕಷ್ಟು ಜನ ಮಿಸ್ಟೇಕ್ ಮಾಡ್ಕೊಂಡಿರಬಹುದು. ಸೊ ಕೆಲವೊಂದು ಸ್ಟೇಟ್ಮೆಂಟ್ಸ್ಗಳನ್ನು ನಾನು ಕೊಡ್ತಾ ಹೋಗ್ತೀನಿ ಸಾಹಿತ್ಯ ಅವರೇ, ಅದು ಮಿಥ್ತಾ ಫ್ಯಾಕ್ಟಾ ಅಂತ ನೀವು ಹೇಳಬೇಕು ನಮಗೆ. ಓಕೆನಾ? ಲೆಟ್ಸ್ ಬಿಗಿನ್ ವಿತ್, ನೋಡಿ, ಸಾಕಷ್ಟು ಟ್ಯಾರೋ ರೀಡರ್ಸ್ ಐ ಥಿಂಕ್ ಅವರು ನಾನ್ ಡಾಮಿನೆಂಟ್ ಹ್ಯಾಂಡಲ್ಲಿ ನಾವು ಕಾರ್ಡ್ನ ಪಿಕ್ ಮಾಡಲಿ ಅಂತ ಪ್ರಿಫರ್ ಮಾಡ್ತಾರೆ. ಆ್ಯಂಡ್ ಪ್ರಿಫರಬ್ಲಿ ಲೆಫ್ಟ್ ಹ್ಯಾಂಡ್, ಬಿಕಾಸ್ ನಮ್ಮಲ್ಲಿ ಸಾಕಷ್ಟು ಜನರಿಗೆ ರೈಟ್ ಇಸ್ ಆರ್ ಡಾಮಿನೆಂಟ್ ಹ್ಯಾಂಡ್. ವಾಟ್ ಈಸ್ ಯೋರ್ ಟೇಕ್ ಆನ್ ದಿಸ್? ಐ ಥಿಂಕ್ ದಟ್ ಈಸ್ ಫಾಲ್ಸ್. ಐ ಥಿಂಕ್ ಅವ್ರು ಏನಂತ ಅನ್ಕೊಂಡಿದ್ದನ್ನು ಮಾಡಿದ್ದಾರೆ ಅಂದರೆ, ಬಿಕಾಸ್ ದ ಲೆಫ್ಟ್ ಹ್ಯಾಂಡ್ ಇಸ್ ದ ರಿಸೀವಿಂಗ್ ಹ್ಯಾಂಡ್ ಆ್ಯಂಡ್ ದ ರೈಟ್ ಹ್ಯಾಂಡ್ ಇಸ್ ದ ಗಿವಿಂಗ್ ಹ್ಯಾಂಡ್. ಸೊ ದಟ್ ಅವರು ಕಾರ್ಡ್ ಪಿಕ್ ಮಾಡಿದಾಗ ಮೇ ಬಿ ಏನಾದ್ರು ರಿಸೀವ್ ಆಗಲಿ, ಒಳ್ಳೇದು ರಿಸೀವ್ ಆಗಲಿ ಅಂತ ತೆಗಿಬೋದು. ಬಟ್ ದಟ್ ಡಸ್ ನಾಟ್ ಮೀನ್ ದಟ್ ನೀವು ನಾನ್ ಡಾಮಿನೆಂಟ್ ಹ್ಯಾಂಡಲ್ಲೇ ತೆಗಿಬೇಕು ಅಂತ ಆ ಥರ ಏನೂ ಇಲ್ಲ. ಇದು ನಮ್ಮ ರೈಟ್ ಬ್ರೈನ್ಗೆ ಕನೆಕ್ಟ್ ಆಗಿರುತ್ತೆ. ಆ್ಯಂಡ್ ರೈಟ್ ಬ್ರೈನ್ ಇಸ್ ಅಸೋಸಿಯೇಟೆಡ್ ವಿತ್ ಕ್ರಿಯೇಟಿವಿಟಿ, ಎಮೋಷನ್ ಮತ್ತು ಇಂಟ್ಯೂಷನ್. ಆ ಕಾರಣಕ್ಕೆ ಇರಬಹುದಾ
ಕೆಲವ್ರು ಲೆಫ್ಟ್ ಹ್ಯಾಂಡಲ್ ಪಿಕ್ ಮಾಡಿ ಅಂತ ಹೇಳೋದು? ಆ ಕಾರಣಕ್ಕೂ ಇರ್ಬೋದು, ಬಟ್ ದಟ್ ಡಸಂಟ್ ಮೀನ್ ದಟ್ ಅದು ಇಡೀ ರೀಡಿಂಗ್ ಇಸ್ ನಾಟ್ ಡಿಪೆಂಡಿಂಗ್ ಆನ್ ಯುವರ್ ಹ್ಯಾಂಡ್. ಓಕೆ, ಗಾಟ್ ಇಟ್. ಆ್ಯಂಡ್ ನನ್ನ ಸೆಕೆಂಡ್ ಸ್ಟೇಟ್ಮೆಂಟ್, ಒಂದು ನಂಬಿಕೆ ಇದೆ, ಮೊದಲ ಟ್ಯಾರೋ ಕಾರ್ಡ್ಸ್ಗಳ ಡೆಕ್ ನೀವೇ ಬೈ ಮಾಡಬಾರ್ದು, ಇಟ್ ಶುಡ್ ಬಿ ಗಿಫ್ಟೆಡ್. ಅದು ಇಟ್ ವಿಲ್ ಬ್ರಿಂಗ್ ಯು ಅ ಲಾಟ್ ಆಫ್ ಲಕ್ ಅಂತ. ಓಕೆ, ಸೊ ದಟ್ ಈಸ್ ಡೆಫಿನೆಟ್ಲಿ ಫಾಲ್ಸ್. ಹೌದಾ? ಓಕೆ. ಅಂಡ್ ದೇರ್ ಈಸ್ ಅ ಲಾಟ್ ಈ ಥರ ಎಷ್ಟೊಂದು ಜನ ಹೇಳ್ತಾರೆ, ಇಂಟರ್ನೆಟಲ್ಲೂ ಎಷ್ಟೊಂದು ಜನ ಎಲ್ಲ ಕಡೆ ಪೋಸ್ಟಲ್ಲೆಲ್ಲ ನಾನು ಓದಿದ್ದೀನಿ. ಬಟ್ ಇಟ್ ಈಸ್ ಫಾಲ್ಸ್. ವೈ? ಬಿಕಾಸ್ ನೀವು ಆ ಥರ ನಾನು ಆ ಥರ ಕಾಯ್ಕೊಂಡಿದ್ದರೆ ನಾನು ಎಷ್ಟೊತ್ತಿಗೆ ಇಲ್ಲಿ ಕೂರ್ತಾನೆ ಇದ್ದಿಲ್ಲ ನಿಮ್ಮ ಮುಂದೆ. ಬಿಕಾಸ್ ನಾನು ಫಸ್ಟ್ ಡೆಕ್ ನಾನೇ ತೊಗೊಂಡಿದ್ದು. ನಾನು ಕಾಯ್ಕೊಂಡಿದ್ರೆ ಯಾರೋ ಕೊಡ್ತಾರೆ ಅಂದರೆ ಯಾರು ಕೊಡ್ತಾರೆ? ನಾವೇ ಹೇಳ್ಬೇಕು, ಪ್ಲೀಸ್ ತಂದ್ಕೊಡು ನನಗೆ, ಹೀಗಿದೆಯಂತೆ ನಂಬಿಕೆ ಕೊಡಿ. ಹೌದು. ಸೊ ಪ್ಲೀಸ್ ಡೋಂಟ್ ವೇಟ್ ಫಾರ್ ಸಚ್ ಥಿಂಗ್ಸ್. ಇಫ್ ಯು ವಾಂಟ್ ಟು ಬಿಕಮ್ ಅ ರೀಡರ್, ಗೋ ಅಹೆಡ್, ಬೈ ದಟ್ ಡೆಕ್, ತಗೊಳ್ಳಿ, ಕಾಯ್ಕೊಂಡಿರ್ಬೇಡಿ ಅಷ್ಟೇ. ಅಂಡ್ ಈ ರೀತಿಯಾದಂಥ ಟ್ಯಾರೋ ಕಾರ್ಡ್ಸ್ನ ತಗೊಂಡ್ಮೇಲೆ ಸಾಕಷ್ಟು ಜನ ಅದನ್ನ ಮಲ್ಗೋವಾಗ್ಲೂ ಹಾಸಿಗೆ ದಿಂಬಿನ ಕೆಳಗೆ ಇಟ್ಕೊಳ್ತಾರೆ. ಒಂದು ನಂಬಿಕೆ ಏನಂದ್ರೆ ದೇ ಕ್ಯಾನ್ ಬಾಂಡ್ ವಿತ್ ದ ಕಾರ್ಡ್ಸ್ ವೆರಿ ವೆಲ್ ಅಂತ. ಸೊ ಏನಕ್ಕೆ ಟ್ಯಾರೋ ಕಾರ್ಡ್ಸ್ನ ಕೆಳಗಡೆ ಇಡ್ತಾರೆ ಅಂದರೆ, ನಾಟ್ ಎವ್ರಿ ಟೈಮ್ ಟ್ಯಾರೋ ರೀಡರ್ಸ್ ಡೂ ದಿಸ್. ಇಟ್ ಈಸ್ ಸಜೆಸ್ಟೆಡ್ ದ್ಯಾಟ್ ನೀವು ಟ್ಯಾರೋ ಕಾರ್ಡ್ ಫಸ್ಟ್ ಟೈಮ್ ಟ್ಯಾರೋ ಕಾರ್ಡ್ ತರ್ತಿರಲ್ಲ, ಇಟ್ ಈಸ್ ಅ ವೆರಿ ನ್ಯೂ ಟ್ಯಾರೋ ಡೆಕ್ ಅಂತ ಅಂದ್ಕೊಳ್ಳಿ. ಆ ನ್ಯೂ ಟ್ಯಾರೋ ಡೆಕ್ನ ಇಫ್ ಯು ವಾಂಟ್ ಟು ಗೆಟ್ ಕಸ್ಟಮ್ ಟು ಇಟ್, ನೀವು ವಾಂಟ್ ಟು ಗೆಟ್ ಟು ನೋ ದ ಟ್ಯಾರೋ ಕಾರ್ಡ್. ಸೊ ನಾನು ಹೇಗೆ ನೋಡ್ತೀನಿ ಟ್ಯಾರೋ ಕಾರ್ಡ್ಸ್ ಅಂದರೆ, ಐ ಸಿ ಟ್ಯಾರೋ ಕಾರ್ಡ್ಸ್ ಆಸ್ ಮೈ ಫ್ರೆಂಡ್, ಲೈಕ್ ಮೈ ಬೆಸ್ಟ್ ಫ್ರೆಂಡ್ ಅಂತ ನಾನು ನೋಡ್ತೀನಿ ಇವಾಗ್ಲೂ. ಸೊ ನಾನು ಅದನ್ನು ಶಫಲ್ ಮಾಡುವಾಗೆಲ್ಲ ನೋವು ಮಾಡಿಸಲ್ಲ. ಇವಾಗ ಬ್ರೆಲ್ಲ ಮಾಡ್ತಾರ, ನಾನು ಅದೆಲ್ಲ ಐ ಡೂ ಇಟ್ ವೆರಿ ಸ್ಲೋಲಿ, ಬಿಕಾಸ್ ನನಗೆ ಅದು ಒಂಥರ ನನ್ನ ಕನೆಕ್ಷನ್ ವಿತ್ ಇಟ್. ಸೊ ವೆನ್ ಯು ಗೆಟ್ ಇಟ್ ಫಾರ್ ದ ಫಸ್ಟ್ ಟೈಮ್, ಅವ್ರು ಹೇಳ್ತಾರೆ ಟು ಗೆಟ್ ಟು ನೋ ಯೋರ್ ಡೆಕ್, ಟು ಗೆಟ್ ಅಕಸ್ಟಮ್ಡ್ ವಿತ್ ಇಟ್, ಕೀಪ್ ಇಟ್ ಅಂಡರ್ ಯೋರ್ ಪಿಲ್ಲೋ ಅಂಡ್ ಸ್ಲೀಪ್ ಅಂತ ಹೇಳ್ತಾರೆ. ಬಿಕಾಸ್ ಎನರ್ಜಿ ಅಬ್ಸಾರ್ಬ್ ಕೂಡ ಮಾಡೋದು. ಅಂಡ್ ಯು ಮೇ ಆಲ್ಸೋ ಗೆಟ್ ಮೆಸೇಜಸ್ ಇನ್ ಯೋರ್ ಡ್ರೀಮ್ಸ್. ಓಕೆ, ಸರಿ. ಆ್ಯಂಡ್ ಚಾರ್ಜಿಂಗ್, ಇಟ್ ಈಸ್ ಬಿಲೀವ್ ದಟ್ ಇದು ಬ್ರಿಲಿಯಂಟಾಗಿ ವರ್ಕ್ ಆಗುತ್ತೆ ವೆನ್ ಇಟ್ಸ್ ಡನ್ ಆನ್ ಅ ಫುಲ್ ಮೂನ್ ಡೇ ಅಂತ. ಸೊ ಫುಲ್ ಮೂನ್ ಡೇ, ಬಟ್ ಇಟ್ ಈಸ್ ಇವಾಗೆಲ್ಲ ಜಾಸ್ತಿ ಫುಲ್ ಮೂನ್ ಅಂದರೆ ಕ್ರಿಸ್ಟಲ್ಸ್ ಆಚೆ ಇಡೋಣ ಬನ್ನಿ ಹೋಗ್ತಾರೆ. ಬಟ್ ದೇರ್ ಈಸ್ ಅ ರೀಸನ್ ಫಾರ್ ಇಟ್, ಬಿಕಾಸ್ ಮೂನ್ ಅವಾಗಿನ ಫೇಸ್ ಯಾವ ಇರುತ್ತೆ ಅಂದರೆ, ಇಟ್ ವಿಲ್ ಬಿ ಇನ್ ದ ರಿಲೀಸಿಂಗ್ ಫೇಸ್, ರಿಲೀಸ್ ಆಗ್ತಾ ಇರುತ್ತೆ. ಸೊ ದೇ ಸೇ ಫುಲ್ ಮೂನ್ ಇದ್ದಾಗೆಲ್ಲ ಇಟ್ ಈಸ್ ದ ಬೆಸ್ಟ್ ಟೈಮ್ ಟು ರಿಲೀಸ್ ಎನಿಥಿಂಗ್ ದಟ್ ಈಸ್ ನಾಟ್ ಸರ್ವಿಂಗ್ ಯು ಎನಿ ಗುಡ್. ಸೊ ರಿಲೀಸ್ ಅಂದರೆ ಇಟ್ ಈಸ್ ಕ್ಲೆನ್ಸಿಂಗ್ ಮೋಡಲ್ಲಿರುತ್ತೆ. ಸೊ ವೆನ್ ಯು ಆರ್ ಕೀಪಿಂಗ್ ಯುವರ್ ಕ್ರಿಸ್ಟಲ್ಸ್ ಅಥವಾ ಏನೋ ಒಂದು ಸರಾನೋ ಅಥವಾ ನಿಮ್ಮ ನೀರೂ ಇಟ್ಟರು, ಇಟ್ ಬಿಕಮ್ಸ್ ಮೂನ್ ವಾಟರ್. ಕರೆಕ್ಟ್ ಅಲ್ವಾ? ಸೊ ದೇ ಕೀಪ್ ಇಟ್ ಮೋರ್ ಆನ್ ಫುಲ್ ಮೂನ್ ಡೇ, ಯಾಕಂದರೆ ಅದ್ರ ಲೈಟೂ ಕಾಣುತ್ತೆ ಆ್ಯಂಡ್ ಇಟ್ ಈಸ್ ಇನ್ ರಿಲೀಸಿಂಗ್ ಸ್ಟೇಟ್. ಬಟ್ ಡಸಂಟ್ ಮೀನ್ ದಟ್ ಇನ್ ಅದರ್ ಫೇಸಸ್ ನೀವು ಮೂನ್ ಚಾರ್ಜ್ ಮಾಡಬಾರ್ದು ಅಥವಾ ಕ್ರಿಸ್ಟಲ್ ಚಾರ್ಜ್ ಮಾಡಬಾರ್ದು ಅಂತ ಏನೂ ಇಲ್ಲ. ಯು ಕ್ಯಾನ್ ಡೆಫಿನೆಟ್ಲಿ ಡೂ ಇಟ್. ಓಕೆ. ಆ್ಯಂಡ್ ಮತ್ತೊಂದು ನಂಬಿಕೆ ಇದೆ, ಅದೇನೆಂದರೆ ದ ಡೆಕ್ ಚೂಸಸ್ ಯು ಅಂತ. ಯು ಕೆನಾಟ್ ಚೂಸ್ ದ ಡೆಕ್ ಚೂಸಸ್ ಯು. What is your belief ಅದ್ರ ಬಗ್ಗೆ? I think so, yes. Because ಗೊತ್ತಿಲ್ಲ, ಡೆಕ್ಕೂ ಮತ್ತು ಕಾರ್ಡೂ, ನಾನು ಏನು ಕಾರ್ಡ್ ಪಿಕ್ ಮಾಡ್ತೀನಿ, ಇಟ್ ವಾಸ್ ಮೆಂಟ್ ಟು ಬಿ ಇನ್ ಮೈ ಲೈಫ್. ಇಫ್ ಯು ಚೋಸ್ ಅ ಕಾರ್ಡ್, ಇಟ್ ವಾಸ್ ಮೆಂಟ್ ಫಾರ್ ಯು ಟು ಸಿ ದಟ್ ಡೇ ಅಷ್ಟೇ. ದೇರ್ ಇಸ್ ನೋ ಕೋಇನ್ಸಿಡೆನ್ಸಸ್ ಹಿಯರ್. ಯಾಕಂದರೆ ಯಾವುದೋ ಒಂದು ಡೆಕ್ ನನ್ನ ಹತ್ರ ಬಂತು ಅಂದರೆ ಐ ಬಿಲೀವ್ ಇಟ್ ಇಸ್ ಫಾರ್ ಅ ರೀಸನ್. ಯಾಕಂದರೆ ಅದಿದ್ದಿಲ್ಲ ಅಂದರೆ ನಾನು ಮೇ ಬಿ ಆ ರೀಡಿಂಗ್ ಆ ಕ್ಲೈಂಟ್ ಜೊತೆಗೆ ಬೇರೆ ಥರ ಆಗ್ತಿತ್ತೇನೋ, ಬೇರೆ ಥರ ರೀಡಿಂಗ್ ಆಗ್ತಿತ್ತೇನೋ ವಿತೌಟ್ ದ್ಯಾಟ್ ಪರ್ಟಿಕ್ಯುಲರ್ ಡೆಕ್. ಯು ನೆವರ್ ನೋ. ಸೊ ಎವ್ರಿಥಿಂಗ್ ಇಸ್ ಫಾರ್ ಅ ರೀಸನ್ ಇಸ್ ವಾಟ್ ಐ ಬಿಲೀವ್. ಓಕೆ. ಆ್ಯಂಡ್ ಒಂದೇ ಕಾರ್ಡ್ ನಿಮ್ಮ ರೀಡಿಂಗ್ ಸೆಷನಲ್ಲಿ ರಿಪೀಟೆಡ್ಲಿ ಬಂದಾಗ ಅಥವಾ ಒಂದು ದಿನದಲ್ಲಿ ರಿಪೀಟೆಡ್ಲಿ ಬಂದಾಗ ಇಟ್ ಮೀನ್ಸ್ ಸಮಥಿಂಗ್, ಎಸ್ ಆರ್ ನೋ? ಸೊ ವೈ ಇಟ್ ಮೀನ್ಸ್ ಸಮಥಿಂಗ್ ವೆನ್ ಇಟ್ಸ್ ಕಮ್ಮಿಂಗ್ ರಿಪೀಟೆಡ್ಲಿ ಅಂದರೆ, ನೀವೇನೋ ಇಗ್ನೋರ್ ಮಾಡ್ತಾ ಇದ್ದೀರಾ. ಅದು ಅಸತಿ ಬಂದ್ರೂ ನೀವು ಕೇಳಿಸ್ಕೊಳ್ತಾ ಇಲ್ಲ, ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂದರೆ ಏನದು, ಏನಕ್ಕೆ ಬರ್ತಾ ಇದೆ, ಈ ಕಾರ್ಡ್ ಏನಕ್ಕೆ ಬರ್ತಾ ಇದೆ, ನೀವೇನು ಮಾಡ್ತಾ ಇಲ್ಲ, ಯಾಕಿದ್ರು ಮಾತು ಕೇಳ್ತಾ ಇಲ್ಲ ನೀವು, ಅದಕ್ಕೆ ಅದು ಮತ್ತೆ ಮತ್ತೆ ಬರುತ್ತೆ ನಿಮಗೆ ಅರ್ಥ ಮಾಡಿಸೋದಕ್ಕೆ. ಆ ಥರ ಆಗಿದೆಯಾ ನಿಮಗೆ?
ಸೇಮ್ ಕಾರ್ಡ್ ಬಂದಿಲ್ಲ, ಬಟ್ ಥೀಮ್ ಆಫ್ ದ ರೀಡಿಂಗ್ ವಿಲ್ ಬಿ ಲೈಕ್ ದಟ್. Okay, ಸೊ ಮೆನಿ ಟೈಮ್ಸ್ ವೆನ್ ಪೀಪಲ್ ಕಮ್ ಟು ಮೀ ಅ ಕ್ಲೈಂಟ್ ಫಾರ್ ಎಕ್ಸಾಂಪಲ್ ಬ್ರೇಕಪ್ ಸಿಚುವೇಶನ್ಸ್ ಆರ್ ಜಾಬ್ ಸಿಚುವೇಶನ್ಸ್, ಈ ಜಾಬ್ ಆಗೋದಿಲ್ಲ ಅಂತ ಎಷ್ಟು ಸತಿ ಹೇಳಿದ್ದೀನಿ ನಾನು, ಬಟ್ ದೇ ಕಮ್ ಬ್ಯಾಕ್ ಆ್ಯಂಡ್ ದ ಸೇಮ್ ರೀಡಿಂಗ್ ಹಂಗೆ ಇರುತ್ತೆ, ಸೇಮ್ ಆಗೇ ಇರುತ್ತೆ. ಈ ಥರ ಬ್ಯಾಕ್ ಸ್ಟಾಬ್ ಮಾಡ್ತಾರೆ, ಕೇರ್ಫುಲ್ ಆಗಿರಿ, ದೆನ್ ದೇ ವೋಂಟ್ ಕ್ವಿಟ್, ದೇ ವಿಲ್ ಕಮ್ ಬ್ಯಾಕ್, then again same irutte. Then each time I'll be more and more serious, what is wrong with you? Okay. So ಆ ಥರ ಅದು. ಓಕೆ, ನನ್ನ ಮುಂದಿನ ಸ್ಟೇಟ್ಮೆಂಟ್ಗೆ ಕಾಂಟ್ರಡಿಕ್ಟರಿ ಆಗಿದೆ ಇದು. ಯಾಕಂದರೆ ನನ್ನ ಮುಂದಿನ ಸ್ಟೇಟ್ಮೆಂಟ್ ಇಸ್ ಮತ್ತೊಂದು ನಂಬಿಕೆ ಇದೆ, ಏನಂದರೆ ಒಂದೇ ಪ್ರಶ್ನೆನ ರಿಪೀಟೆಡ್ಲಿ ಕೇಳಿದಾಗ ಕನ್ಫ್ಯೂಸ್ಡ್ ರೀಡಿಂಗ್ಸ್ ಬರಬಹುದು ಅಂತ. ಬಟ್ ಇಲ್ಲಿ ನೀವು ಹೇಳಿದ್ರಿ ಸೇಮ್ ರೀಡಿಂಗ್ಸ್ ಬರುತ್ತೆ. ಸೇಮ್ ರೀಡಿಂಗ್ಸ್ ಇನ್ ದ ಸೆನ್ಸ್ ನಾಟ್ ಎಕ್ಸಾಕ್ಟ್ಲಿ ಆ ಸೇಮ್ ಕಾರ್ಡ್ನ ಮೂಲಕ ಇರಬಹುದು, ಬಟ್ ಅದೇ ಉತ್ತರ ಹೋಗೋ ಹಾಗೆ. ಬಟ್ ದೆನ್ ಕನ್ಫ್ಯೂಸ್ಡ್ ರೀಡಿಂಗ್ಸ್ ಬರುತ್ತಾ ಅದೇ ಕ್ವೆಶ್ಚನ್ ರಿಪೀಟೆಡ್ಲಿ ಕೇಳಿದಾಗ? ಹೌದು, ಲೈಕ್ ಫಾರ್ ಎಕ್ಸಾಂಪಲ್ ಇಫ್ ದೇ ಆರ್ ಆಸ್ಕಿಂಗ್ ಮತ್ತೆ ಅದೇ ಕ್ವೆಶನ್ ಕೇಳ್ತಾ ಇದ್ದಾರೆ, ಆ್ಯಂಡ್ ಪ್ಲಸ್ ದೇ ಆರ್ ಗೋಯಿಂಗ್ ಆ್ಯಂಡ್ ಆಸ್ಕಿಂಗ್ ಮತ್ತೆ ಸೇಮ್ ಕ್ವೆಶನ್ ಟು ಮೀ, ಆ್ಯಂಡ್ ದೇ ಆರ್ ಆಸ್ಕಿಂಗ್ ಅನದರ್ ಟ್ಯಾರೋ ರೀಡರ್ ಆಲ್ಸೋ ಸೇಮ್ ಕ್ವೆಶನ್. ನನ್ನ ಆನ್ಸರ್ ಬೇರೆ ಇರುತ್ತೆ, ಅವ್ರ ಆನ್ಸರ್ ಬೇರೆದಿರುತ್ತೆ. ಸೊ ಐ ಹ್ಯಾವ್ ಸೀನ್ ಮೆನಿ ಪೀಪಲ್ ಹೂ ಕಮ್ ಆ್ಯಂಡ್ ಟೆಲ್ ಮೀ, ಇಲ್ಲ ನನಗೆ ಅವ್ರು ಈ ಥರ ಅಂದರು, ಸೊ ಅದಕ್ಕೆ. ಸೊ ಇವಾಗ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಈ ಥರ ಮಾಡಲೇಬೇಡಿ. Trust one tarot card reader. Do you feel she or he is genuine? You feel like she and he can help you? Go for that reader itself. Don't keep jumping and ಇವ್ರ ಜೊತೆಗೆ ಒಂದ್ಸತಿ ಕೇಳೋದು, ಮತ್ತೆ ನಾನು ಬೇರೆಯವ್ರ ಜೊತೆಗೆ ಮತ್ತೆ ಅದನ್ನೇ ಕೇಳ್ತೀನಿ. They ask it because they are expecting what they want to hear. Correct. But tarot will never tell you what you want to hear. It will tell you what you need to hear. ಕರೆಕ್ಟ್ ಅಲ್ವಾ? ಅದೇ ನನ್ನ ಮುಂದಿನ ಸ್ಟೇಟ್ಮೆಂಟ್ ಕೂಡ. ದ ಕಾರ್ಡ್ಸ್ ನೆವರ್ ಲೈ, Yeah. ಬಟ್ ರೀಡರ್ಸ್ ಕ್ಯಾನ್ ಮಿಸ್ಅಂಡರ್ಸ್ಟ್ಯಾಂಡ್ ದೆಮ್. Yeah. ಒಪ್ತೀರಾ ಈ ಮಾತನ್ನ? I think so. ಹಾ. And again, it depends on that reader and how or mindset ಹೆಂಗಿದೆ and who they are, first of all. If you don't know that reader, what energy they're working with, obviously they won't be able to interpret that, no? Correct. Yeah. ಓಕೆ. ಸೊ ಕಾಮನ್ ಆಗಿ ಯಾವ ಪ್ರಶ್ನೆಗಳನ್ನ ಇಟ್ಕೊಂಡು ಬರ್ತಾರೆ ಟ್ಯಾರೋ ರೀಡಿಂಗ್ಗೆ ಸಾಹಿತ್ಯ ಅವರೇ? ಕಾಮನ್ ಆಗಿ ಮೋಸ್ಟ್ಲಿ ಇಸ್ ಕರಿಯರ್. ಓಕೆ. And number one top is relationships and breakup ಜಾಸ್ತಿ, ತುಂಬ ಜಾಸ್ತಿ breakup. It's like two traumatized people come, and I think this is the main, ಯಾಕಂದರೆ youths ಅಲ್ವಾ, youths they like tarot reading and youths are going through this. They're going through either career issue or breakup issues or love issues. So this is the most. Okay. ಬೇರೆದು ಯಾವುದೂ ಇಲ್ಲ, ಓನ್ಲಿ ಕರಿಯರ್ ಆ್ಯಂಡ್ ಲವ್. ಐ ಥಿಂಕ್ ಇದೊಂಥರ ಹಿರಿಯರು ನಮಗೆ ಮಾರ್ಗದರ್ಶನ ಕೊಡೋ ಹಾಗೆ ಟ್ಯಾರೋ ರೀಡಿಂಗ್ ಅನ್ನೋದು, ರೈಟ್? ಇದು ಹೀಗೇ ಆಗತ್ತೆ ಅಂತ ಹೇಳದೇ ಇದ್ರು ನೀನು ಈ ದಾರಿನಲ್ಲಿ ಹೋಗು ಒಳ್ಳೇದಾಗತ್ತೆ ಅಂತ ಹೇಳಬಹುದು. ಕರೆಕ್ಟ್. ಆ್ಯಂಡ್ ಆ ದಾರಿನಲ್ಲಿ ಹೋದಾಗ ವಾಟ್ ಎವರ್ ಇಸ್ ಗುಡ್ ಫಾರ್ ಅಸ್ ಅದು ಡೆಫಿನೆಟ್ಲಿ ಆಗೇ ಆಗುತ್ತೆ. ಆ ಗೈಡೆನ್ಸ್ ಬೇಕು ಅಂದಾಗ ಪೀಪಲ್ ಕ್ಯಾನ್ ಆ್ಯಂಡ್ ವಿಲ್ ಡೆಫಿನೆಟ್ಲಿ ಚೂಸ್ ಟ್ಯಾರೋ. ಆ್ಯಂಡ್ ಇಲ್ಲಿ ಒಂದಷ್ಟು ಕಾರ್ಡ್ಸ್ಗಳನ್ನ ಇಟ್ಟಿದ್ದೀರಾ, ನಮಗದನ್ನ ಇಂಟ್ರೊಡ್ಯೂಸ್ ಮಾಡಬಹುದಾ? ದಿಸ್ ಇಸ್ ಮೈ ಫಸ್ಟ್ ಎವರ್ ಡೆಕ್ಸ್. ಓಕೆ. ಲೈಕ್ ಫಸ್ಟ್ ಡೆಕ್ ನಂದು. ಸೊ ಇದಕ್ಕೆ ನನಗೆ ತುಂಬಾ ಇದಿದೆ, ಕನೆಕ್ಷನ್ ಇದೆ. ಓಕೆ. ಒಂಥರ ಅಟ್ಯಾಚ್ಮೆಂಟ್. ಸೊ ದಟ್ಸ್ ವೈ ಇಟ್ಸ್ ಲೈಕ್ ಆಲ್ ಹಳೇದಾಗ್ಬಿಟ್ಟಿದೆ. ಓಕೆ. ಏಟ್ ಆಫ್ ಕಪ್ಸ್ ಅಂತ ಹೇಳಿದ್ರಲ್ಲ, ಅದೇ ಸ್ಟಾರ್ಟಿಂಗಲ್ಲಿ. ನೈಸ್. ಫಸ್ಟ್ ಒನ್ ಇಸ್ ಆಲ್ವೇಸ್ ಸ್ಪೆಷಲ್ ಅಲ್ವಾ? ಸೊ ಯಾವಾಗಲೂ ಇದನ್ನೇ ಜಾಸ್ತಿ ಯೂಸ್ ಮಾಡೋದು ನಾವು. ಸೊ ಇದರಲ್ಲಿ ನೀವು ಹೇಳಿದ್ದು ಉಲ್ಟಾ ಅಂದ್ರೆ ಒಂದು ಮೀನಿಂಗ್, ಸೀದಾ ಅಂದ್ರೆ ಒಂದು ಮೀನಿಂಗ್, ಮೂನ್ಗೆ. ಹೌದು. ಕಲರ್ಫುಲ್ ಪಿಕ್ಸ್ಗಳೇ ಇಟ್ ಇಸ್ ಸೋ ಇಂಪ್ರೆಸಿವ್ ಅಲ್ಲ. ಆ್ಯಕ್ಚುಲಿ ನನ್ನ ಹತ್ರ ಲೈಕ್ ಐ ಥಿಂಕ್ +25 ಡೆಕ್ಸ್ ಏನೋ ಇರಬೇಕು, ಬಟ್ ವಿಚ್ ಎವರ್ ಐ ಲೈಕ್ ತೋರ್ಸೋದಕ್ಕೆ ನಾನು ತಂದೆ. ಓಹ್. ಸೊ ದಿಸ್ ಈಸ್ ಅ ಆರಕಲ್ ಡೆಕ್. ಹಾ. ಓಕೆ. ಸೊ ದಿಸ್ ಇಸ್ ಆನ್ ಹಿಂದೂಯಿಸಮ್, ಸ್ಪಿರಿಚುಯಾಲಿಟಿ. ಓಕೆ. ಹಿಂದೂ ಜಾಸ್ತಿ ಕಾರ್ಡ್ಸ್ ಆ ಥರ. ಅದು ಅನಾಹತ, ಲಲಿತಾ ತ್ರಿಪುರ ಸುಂದರಿ. ವಾವ್. ಚಿನ್ನಮಸ್ತಾ ದೇವಿ. ಐ ಮೀನ್ ಲುಕ್ ಎಟ್ ದಟ್. ದಶಮಹಾವಿದ್ಯೆ ದೇವಿ. ಓಕೆ. ಲೈಕ್ ಲುಕ್ ಎಟ್ ದ ಆರ್ಟ್ ವರ್ಕ್. ಬ್ಯೂಟಿಫುಲ್ ಆಗಿದೆ ಅಲ್ಲ? ಸಮಾಧಿ, ಸತ್ವ, ಓಜಸ್, ಅಹಿಂಸಾ. ಓ ಮೈ ಗಾಡ್, ನನಗೆ ತುಂಬ ಇಷ್ಟ ಆಯಿತು. ನನಗೆ ಗೊತ್ತಾಯ್ತು. ಪ್ರಾಣ, ಶಿವ, ಪಾರ್ವತಿ, ಕಾರ್ಡ್ ತೋರ್ಸೋಣ, ಕೃಷ್ಣ.
ಆ್ಯಂಡ್ ನಿಮ್ಮ PhD ಸಬ್ಜೆಕ್ಟ್ ಕೂಡ ಇದೇ ಆಗಿತ್ತಲ್ವಾ, ಅಂದರೆ ಹೇಗೆ ಇದು ಹಿಂದೂಯಿಸಮ್ಗೆ ಕೂಡ ಲಿಂಕ್ ಆಗಿದೆ ಅನ್ನೋದು. ಸೊ ನಂದು ಸಬ್ಜೆಕ್ಟ್ ಏನಂದರೆ ಮೈ ಸಬ್ಜೆಕ್ಟ್ ಇಸ್ ಅಬೌಟ್ ದ ಇಂಟರ್ಕನೆಕ್ಟೆಡ್ನೆಸ್ ಬಿಟ್ವೀನ್ ಹಿಂದೂಯಿಸಮ್, ಟ್ಯಾರೋ ಆ್ಯಂಡ್ ಆಲ್ಕಮಿ. ಕರೆಕ್ಟ್. ಸೊ ಐವ್ ಟ್ರೈ ಟು, ನಾನು ಹೇಳ್ತೇನೆ ಆತ್ಮಂದು ಜರ್ನಿ ಮತ್ತೆ ಗಿಣಿಶಾಸ್ತ್ರ ಹೆಂಗೆ ಇಟ್ ವಾಸ್ ದ ಫಸ್ಟ್ ಎವರ್ ಡಿವಿನೇಷನ್ ಟೂಲ್ ದಟ್ ಹ್ಯಾಸ್ ಕಾರ್ಡ್ಸ್. ನೀವು ಆಕ್ಚುಲಿ ರಿಸರ್ಚ್ ಮಾಡಿ ನೋಡಿದ್ರೆ ಯಾವುದೂ ಇಲ್ಲ ಆ ಥರ. ಕರೆಕ್ಟ್. ಅದು ಒಂದೇ ಇರೋದು, ಕಾರ್ಡ್ಸ್ ಜೊತೆಗಿರೋದು ಅಲ್ವಾ. ಹೌ ಇಸ್ ಇಟ್ ಲೈಕ್ ಇವನ್ ಪಾಸಿಬಲ್ ದಟ್ ಸೇಮ್ ಟ್ಯಾರೋ ಕಾರ್ಡನ್ನೇ ಮಾಡಿದ್ದಾರೆ? ಲೈಕ್ ಐ ಆಮ್ ನಾಟ್ ಟ್ರೈಂಗ್ ಟು ಪ್ರೂವ್ ಎನಿಥಿಂಗ್, ಬಟ್ ಸ್ಟಿಲ್ ವೆರಿ ಇಂಟ್ರೀಗಿಂಗ್ ಅಲ್ವಾ, ಲೈಕ್ ಥಿಂಕ್ ಮಾಡಕ್ಕೆ. ಯಾ ಸೊ ಇದು ಇನ್ನೊಂದು ಟೀ ಲೀಫ್ ಫಾರ್ಚೂನ್ ಕಾರ್ಡ್ಸ್. ಓಕೆ. ಬ್ರಿಡ್ಜ್ ಸಕ್ಸಸ್ಫುಲಿ ಓವರ್ಕಮಿಂಗ್ ಅ ಪ್ರಾಬ್ಲಮ್. ಸೊ ಇಲ್ಲಿ ಹೆಸರನ್ನ ಕೊಟ್ಟು ವಾಟ್ ಇಟ್ ಮೀನ್ಸ್ ಅಂತ ಕೂಡ ಹೇಳ್ತಾ ಇದೆ. ಸೊ ಟ್ಯಾರೋದಲ್ಲಿ ಆ ಥರ ಇರಲ್ಲ, ಬರೀ ನೇಮ್ ಇರುತ್ತೆ. ಸೊ ದಿಸ್ ಇಸ್ ಅನ್ ಆರಕಲ್ ಕಾರ್ಡ್, ಇಸ್ ಇಟ್? ದಿಸ್ ಇಸ್ ಆರಕಲ್ ಕಾರ್ಡ್. ಅದು ಆರಕಲ್ ಕಾರ್ಡ್. ಸರಿ. ಹೇ ಸ್ಟ್ಯಾಕ್ ಕರ್ಮ, ಯು ವಿಲ್ ರೀಪ್ ವಾಟ್ ಯು ಹ್ಯಾವ್ ಸೋನ್. ಈ ಥರ. ಓಕೆ. ಇವಾಗ ಸಾಹಿತ್ಯ ಅವರೇ ಇಷ್ಟೆಲ್ಲ ನೋಡಿದ ಮೇಲೆ ಒಂದು ಕುತೂಹಲ ಇದ್ದೇ ಇರುತ್ತೆ, ಒಂದು ರೀಡಿಂಗ್ ತೊಗೋಬೇಕಲ್ಲ ಸಾಹಿತ್ಯ ಹತ್ರ ಅಂತ. ಬಟ್ ಡು ಯು ಇನ್ಸಿಸ್ಟ್ ನನ್ನ ಸ್ಟುಡಿಯೋಗೆ ಬಂದು ತೊಗೊಳ್ಳೋದು, ಅಥವಾ ಒಂದು ಕಾರ್ಡ್ನ ಇಲ್ಲಿ ಪಿಕ್ ಮಾಡೋದು, ಹಾಗೆ ನೀವು ರೀಡಿಂಗು ಕೊಡಬಹುದಾ? ಇಲ್ಲ, ಕೊಡ್ಬೋದು, ಅದರಲ್ಲೇನು. ನೀವು ಅಲ್ಲಿಗೆ ಬರಬೇಕು ಆ ಥರ ಏನೂ ಇಲ್ಲ. ಓಕೆ. ಯು ಕ್ಯಾನ್ ಆಲ್ಸೋ ಡೂ ವಿಡಿಯೋ ಕಾಲ್, ನಥಿಂಗ್, ಎನಿಥಿಂಗ್ ಇಸ್ ಪಾಸಿಬಲ್. ಇಲ್ಲಿ ಲೈವ್ ಅಲ್ಲಿ ಕ್ಯಾನ್ ವಿ ಡೂ ದಟ್? ಒಂದು ಕಾರ್ಡ್ನ ಪಿಕ್ ಮಾಡಿ. ಫಾರ್ ಶೋರ್. ಓಕೆ, ಒಂದು ಮಾಡೋಣ. ಯು ಆರ್ ಓಕೆ ವಿತ್ ಇಟ್? ಯೆಸ್, ಐ ಆಮ್ ಓಕೆ ವಿತ್ ಇಟ್. ಓಕೆ. ಸೊ ಹೇಗೆ ವರ್ಕ್ ಆಗುತ್ತೆ ನೋಡೋಣ ಅಂತ. ನಾವು ಡಿಸ್ಕಸ್ ಮಾಡಿದ್ವಿ ದಟ್ ಫ್ರೀಯಾಗಿ ರೀಡಿಂಗ್ಸ್ ತೊಗೋಬಾರ್ದು ಅಂತ. ಫ್ರೀಯಾಗಿ ರೀಡಿಂಗ್ಸ್ ತೊಗೊಳ್ಳಲ್ಲ ನಾನು. ಐ ಗಾಟ್ ಸಮಥಿಂಗ್ ವೆರಿ ನೈಸ್ ಫಾರ್ ಯು. Oh my God, no, you didn't have to ಸಪ್ತಮ್ do ತೈಲ this. ಕಡೆಯಿಂದ ಪ್ಯೂರ್ ವುಡ್ ಪ್ರೆಸ್ಡ್ ಆಯಿಲ್ಸ್ ಆ್ಯಂಡ್ ಅವರ ಪ್ರಾಡಕ್ಟ್ಸ್ ಆರ್ ರಿಯಲಿ ಅಮೇಸಿಂಗ್. ಯು ಹ್ಯಾವ್ ಟು ಚೆಕ್ ದಿಸ್ ಔಟ್. Thank you so much. Thank you. ಆ್ಯಂಡ್ ವೃಷಭ ವಸ್ತ್ರ ಕಡೆಯಿಂದ ಹಿಯರ್ಸ್ ಅ ಬ್ಯೂಟಿಫುಲ್ ಪ್ಯೂರ್ ಕಾಟನ್ ಡ್ರೆಸ್. Thank you. ನಿಮಗೋಸ್ಕರ. ಐ ಆಮ್ ಶ್ಯೂರ್ ಯು ಲವ್ so ದಿಸ್. much. ಯಾಕಂದರೆ ಇಟ್ಸ್ ಪ್ಯೂರ್ ಸಂಗ್ಮೀರ್ ಬ್ಲಾಕ್ ಪ್ರಿಂಟ್ ಅಂತ ಏನು ಕರೀತಾರೆ. ಜೈಪುರ್ನ ಪ್ಯೂರ್ ಕ್ಯಾಮ್ರಿಕ್ ಕಾಟನ್ ಇದು. Okay. Hoping that you love the selection and color as well. Yes. Thank you for Thank being you my so guest much. and for predicting so much so accurately. Thank you. I am still in shock. Maybe ಆಮೇಲೆ ಸ್ವಲ್ಪ ಕೆಳಗೆ. Yes. But thank you so much for having. Thank you so much for this. My pleasure. ಥ್ಯಾಂಕ್ ಯು ಸಾಹಿತ್ಯ ಅವರೇ. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಸಾಹಿತ್ಯ ಅವ್ರನ್ನ ನೀವು ಕನ್ಸಲ್ಟ್ ಮಾಡಬೇಕಂತಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಮೆನ್ಷನ್ ಮಾಡಿರ್ತೀನಿ. ಪ್ಲೀಸ್ ಅವರ ಸ್ಟುಡಿಯೋನ ಹೋಗಿ ಅದನ್ನು ಚೆಕ್ಔಟ್ ಮಾಡ್ತಾ ಅಲ್ಲಿ ಟೇಕ್ ಅ ರೀಡಿಂಗ್ ಆ್ಯಂಡ್ ಬಿ ಶಾಕ್ಡ್ ಜಸ್ಟ್ ಲೈಕ್ ಮೀ. Yes, of course. Of course, also can come to physical studio. ಖಂಡಿತ. ಎಸ್, ಸೋಲ್ಗುಡಿ at JP Nagar. At JP Nagar. Yes. I wanted to give you something ಜಾಸ್ತಿ ಏನಿಲ್ಲ ನೀವು ಕೊಟ್ಟಿರೋ ಥರ. But this is for success, protection, prosperity. Wow. Yeah, it's for all of those things. ಥ್ಯಾಂಕ್ ಯು. ಮೀನ್ಸ್ ಅ ಲಾಟ್. ತುಂಬ ಆಪ್ಟ್ ಆಗಿರೋ ಗಿಫ್ಟ್. ಇದರ ಟೈಮಿಂಗ್ ಕೂಡ ಅಷ್ಟೇ ಚೆನ್ನಾಗಿದೆ. Yes, and it's probably black onyx. ಓಕೆ. Yeah. ಥ್ಯಾಂಕ್ ಯು ಸಾಹಿತ್ಯ ಅವರೇ. ಥ್ಯಾಂಕ್ ಯು. Welcome. ಐ ಲವ್ ದಿಸ್. ಸೊ ಇದನ್ನು ಹೇಗೆ ಎಲ್ಲಿಡಬೇಕು, ಎಲ್ಲಿಟ್ಕೋಬೇಕು? You can keep it in your purse, wallet, under the pillow. ದೇವ್ರ ಮನೆ, ನಿಮ್ದೇನಾದ್ರು ಆಲ್ಟರ್ ಥರ ಏನಾದರೂ ಚೆನ್ನಾಗಿರೋ ಡೆಕೋರೇಟ್ ಮಾಡಿ ಇಟ್ಟಿದ್ದೀರಾ ಅಲ್ಲೂ ಇಟ್ಬೋದು, ಎಲ್ಲರೂ ಇಡ್ಬೋದು. ಓಕೆ. ಫೈನ್. ಥ್ಯಾಂಕ್ ಯು ಸೋ ಮಚ್. Thank you. ಥ್ಯಾಂಕ್ ಯು.